ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಕೇರಳದ ಮಲಬಾರ್ ಸ್ಟೈಲ್ ಹೋಟೆಲ್ನಲ್ಲಿ ಮಾಡುವಂತಹ ನೆಯ್ಯಪ್ಪ ಅಂತೇಳಿ ಕರೀತಾರೆ, ಅದನ್ನು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಸ್ವೀಟ್ ಆಗಿರುವಂತಹ ರೆಸಿಪಿ ಇದು. ನಮಗೆ ಟೀ ಜೊತೆಗೆಲ್ಲ ಸಾಯಂಕಾಲ ತಿನ್ನಲಿಕ್ಕೆ, ಮಕ್ಕಳಿಗೆ ಕೂಡ ತಿನ್ನಿಸ್ಲಿಕ್ಕೆ ತುಂಬ ಇಷ್ಟ ಆಗ್ತದೆ ಅವ್ರಿಗೂ ಕೂಡ. ಸೊ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ, ಬನ್ನಿ ನೋಡ್ಕೊಬರೋಣ. ಈ ನೆಯ್ಯಪ್ಪ ಈ ಸ್ವೀಟ್ ತಿಂಡಿ ಮಾಡಲಿಕ್ಕೆ ನಾನು ಇಲ್ಲಿ ಬೆಳ್ತಕ್ಕಿಯನ್ನು ತಗೊಂಡಿದ್ದೇನೆ. ಮಾಮೂಲಿ ನಾವು ಸೊಸೈಟಿನಲ್ಲೆಲ್ಲ ತರುವಂತಹ ಅಕ್ಕಿ. ಇದನ್ನು ನಾನಿಲ್ಲಿ 2 ಲೋಟ ಬೆಳ್ತಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇದನ್ನು ಮಾಡಲಿಕ್ಕೆ ಒಂದು 3-4 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕಾಗ್ತದೆ. ಚೆನ್ನಾಗಿ ತೊಳ್ಕೊಂಡು 3-4 ಬಾರಿ ತೊಳ್ಕೊಂಡು ಆಮೇಲೆ ಒಳ್ಳೆ ನೀರು ಹಾಕಿ ಅದನ್ನು ನೆನೆಸಿಟ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಸ್ಮೂತ್ ಆಗಿದೆ. ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಇದನ್ನು ತೊಳ್ಕೊಂಡಿರುವಂಥ ಅಕ್ಕಿಯನ್ನು ನಾನು ಸ್ವಲ್ಪನೇ ಹಾಕಿ ಕೊಡ್ತಾ ಇದ್ದೇನೆ. ಆಮೇಲೆ ನಮ್ಮ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಇವಾಗ ಮಿಕ್ಸಿ ಜಾರಿಗೆ ಅಕ್ಕಿ ಜೊತೆಗೆ ನಾವು ಬೆಲ್ಲವನ್ನು ಪಾಕ ಮಾಡಿ ಇಟ್ಕೊಂಡಿದ್ದೇವೆ. ಅಂದರೆ ಸ್ವೀಟಿಗೆ ಎಷ್ಟು ನೀವು ತಗೊಳ್ತೀರಾ ಬೆಲ್ಲ ಅಷ್ಟು ತಗೊಳ್ಳಿ. ಇಲ್ಲಿ ನಾನು 3-4 ಆಣಿ ಬೆಲ್ಲವನ್ನು ತಗೊಂಡಿದ್ದೇನೆ, ಅದನ್ನು ಪಾಕ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಈಗ ನಾನು ಅಕ್ಕಿಗೆ ಹಾಕಿ ಕೊಡಬೇಕು. ಸ್ವಲ್ಪ ಅಕ್ಕಿ ಮುಳುಗುವಷ್ಟು ಬೆಲ್ಲದ ಪಾಕವನ್ನು ಹಾಕಿ ಕೊಡ್ತಾ ಇದ್ದೇನೆ. ಇನ್ನು ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 1 ಟ್ರಿಪ್ಪನ್ನು ನಾನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಇನ್ನು ಬಾಕಿ ಉಳಿದಿರುವಂತಹ ಅಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಏಲಕ್ಕಿ ಬೀಜಗಳನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಉಳಿದಿರುವಂತಹ ಬೆಲ್ಲ ಪಾಕವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿಕೊಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಜಾರ್ನಲ್ಲಿ ಉಳಿದಿದ್ರೆ ಅದನ್ನು ಕೂಡ ನಾನು ಬೆಲ್ಲದ ಪಾಕ ಉಳಿದಿತ್ತು ಸ್ವಲ್ಪ, ಅದನ್ನು ಕೂಡ ಹಾಕ್ಕೊಂಡು ಜಾರನ್ನು ಚೆನ್ನಾಗಿ ತೊಳ್ಕೊಂಡು ಸೇರಿಸ್ತಾ ಇದ್ದೇನೆ. ಈ ರೆಸಿಪಿ ಹೋಟೆಲ್ಗಳಲ್ಲಿ ನೀವು ನೋಡಿರ್ಬೋದು, ಸ್ವಲ್ಪ ದಪ್ಪಾಗಿ ಯೆಲ್ಲೋ ಕಲರಲ್ಲಾಗಿ ಇದನ್ನು ಮಾರ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನೀಗ ಮೈದಾ ಹುಡಿಯನ್ನು ಸೇರಿಸ್ಕೊಡ್ತಾ ಇದ್ದೇನೆ. ಒಂದು 3 ಟೇಬಲ್ ಸ್ಪೂನ್ ಮೈದಾ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಗೋಧಿ ಹುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಗಂಟುಗಳೇನಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ವಿಸ್ಕ್ ತಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಗಂಟುಗಳೇನಿರೋದಿಲ್ಲ, ಎಲ್ಲವೂ ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನಕಾಯಿ. ಇದನ್ನು ಕೂಡ ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನು ನಾವು ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರುವಾಗೆ ಹುರ್ಕೊಳ್ಬೇಕು. ಇನ್ನು ಮಕ್ಕಳಿಗೆ ರಜೆ ಬರುವಂತಹ ಆಗಿದೆ ಅಲ್ವಾ, ವೆಕೇಷನ್ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ತಿಂಡಿಗಳನ್ನ ನೀವು ಮನೆಯಲ್ಲಿ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅಂಗಡಿಗಳಿಂದ ಹೋಟೆಲ್ಗಳಿಂದ ಅಂತ
ತರೋದಕ್ಕಿಂತ ಮನೆಯಲ್ಲೇ ನಾವು ಈ ರೀತಿ ಫ್ರೆಶ್ ಆಗಿರುವಂತಹ ತಿಂಡಿಗಳನ್ನ ಮಾಡಿಕೊಡ್ಬೋದು. ಸೊ ಈಗ ತೆಂಗಿನಕಾಯಿ ಕೂಡ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವೀಗ ಅಕ್ಕಿ ಬ್ಯಾಟರ್ ಇದಲ್ವ ಅದಕ್ಕೆ ಹಾಕಿ ಕೊಡಬೇಕು. ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಏಕೆಂತೇಳಿದ್ರೆ ತುಪ್ಪವನ್ನು ಹಾಕೋದರಿಂದ ತುಂಬ ಒಂದು ಫ್ಲೇವರ್ ಇರುತ್ತೆ. ಮತ್ತು ಇದಕ್ಕೆ ನಾನೀಗ ಕಪ್ಪು ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡೋಣ. ಬ್ಯಾಟ್ರ್ ತುಂಬ ಲೂಸ್ ಇರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ಬ್ಯಾಟರ್ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಎಲ್ಲವನ್ನು ಕೂಡ ಕಲಿಸ್ಕೊಂಡಿಟ್ಟಿದ್ದೇನೆ. ಇನ್ನು ಇದಕ್ಕೆ ನಾವು ಸೇರಿಸಬೇಕಾಗಿದ್ದಂಥದ್ದು ಸ್ವಲ್ಪ ಉಪ್ಪು. ಏಕೆಂತೇಳಿದ್ರೆ ನಾವಲ್ಲಿ ಇದು ಸ್ವೀಟ್ ಅಲ್ವಾ, ಸ್ವೀಟನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಉಪ್ಪನ್ನು ಸೇರಿಸಲೇಬೇಕು. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ಇನ್ನು ನಾವು ಕಾದಿರುವ ಎಣ್ಣೆಗೆ ಈ ರೀತಿ ಒಂದೊಂದು ಸೌಟು ಈ ಬ್ಯಾಟರ್ನ ತೆಗೆದು ಎಣ್ಣೆಯಲ್ಲಿ ಹೀಗೆ ಬಿಟ್ಕೊಳ್ಬೇಕು. ನಾನಿಲ್ಲಿ 2-3 ಸಲ ಮಾಡಿ ಆಗಿದೆ ಆಯಿತಾ. ಈ ರೀತಿ ಉಬ್ಬಿ ಬರುತ್ತೆ. ಮತ್ತು ಅದನ್ನು ನಾವು ಮಗ್ಚಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಈ ರೆಸಿಪಿ ನೆಯ್ಯಪ್ಪವನ್ನು ಈ ರೀತಿ ಮಾಡುವಂಥದ್ದು. ತುಂಬ ರುಚಿಯಾಗಿರುವಂತಹ ಸಿಹಿಯಾಗಿರುವಂತಹ ನೆಯ್ಯಪ್ಪ ರೆಡಿ ಆಗ್ತಾ ಇದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹೈ ಫ್ಲೇಮಲ್ಲಿಟ್ಟು ಇದನ್ನು ಮಾಡಬಾರ್ದು. ಏಕೆಂತೇಳಿದ್ರೆ ಹೊರಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಅದು ಬೆಂದಿರೋದಿಲ್ಲ. ಹಸಿ ಏನೋ ಈ ಹಿಟ್ಟು ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ತಿಂಡಿಯನ್ನು ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದಲ್ವ, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ರೀತಿ ಈ ನೆಯ್ಯಪ್ಪ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳಿಗೂ ಕೊಟ್ಟು ನೋಡಿ, ತುಂಬ ಇಷ್ಟ ಆಗ್ತದೆ. ಹಾಗೂ ನಿಮ್ಮ ಅನಿಸಿಕೆಗಳು ಇದ್ದರೆ ಅದನ್ನು ನಮಗೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೂ ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ಬರ್ತೇನೆ. ಥ್ಯಾಂಕ್ ಯು.